ನಾಗರಹಾವುಗಳು ನಿಜವಾಗಿ ಸೇಡು ತೀರಿಸಿಕೊಳ್ಳುತ್ತವ? ಈ ಬಗ್ಗೆ ವಿಜ್ಞಾನ ಏನು ಹೇಳುತ್ತದೆ? ಇಲ್ಲಿದೆ ನೋಡಿ ಅಸಲಿ ಸಂಗತಿ. ಹಾವಿನ ದ್ವೇಷ 12 ವರ್ಷ ಎನ್ನುವ ಮಾತನ್ನು ನೀವು ಕೂಡ ಕೇಳಿರುತ್ತೀರಿ. ತನಗೆ ತೊಂದರೆ ನೀಡಿದವರ ವಿರುದ್ಧ ಹಾವು ಸೇಡು ತೀರಿಸಿಕೊಳ್ಳುತ್ತದೆ ಅಂತ ಹೇಳುತ್ತಾರೆ. ಧಾರಾವಾಹಿ ಸಿನಿಮಾಗಳಲ್ಲೂ ಕೂಡ ನಾವಿದನ್ನು ನೋಡಿದ್ದೇವೆ. ಇದು ಎಷ್ಟರ ಮಟ್ಟಿಗೆ ನಿಜ ಎಂಬುದು ಇನ್ನೂ ಸಾಬೀತಾಗಿಲ್ಲ. ಪೌರಾಣಿಕ ಕಥೆಗಳಲ್ಲಿ ಇದು ನಿಜವಾಗಿದ್ದರೂ ವಿಜ್ಞಾನ ಈ ಬಗ್ಗೆ ಬೇರೆನೇ ಹೇಳುತ್ತದೆ. ವಿಜ್ಞಾನದ ಪ್ರಕಾರ ಯಾವುದೇ ಹಾವು ದ್ವೇಷ ಸಾಧಿಸುವುದಿಲ್ಲ ಅಥವಾ ಪ್ರತೀಕಾರ ತೀರಿಸಿಕೊಳ್ಳುವುದಿಲ್ಲ. ವಾಸ್ತವವಾಗಿ ಹಾವುಗಳು ಮನುಷ್ಯರಿಗೆ ತುಂಬಾ ಹೆದರುತ್ತವೆ. ಹೀಗಾಗಿ ಮನುಷ್ಯರಿಂದ ಸದಾ ದೂರವಿರಲು ಬಯಸುತ್ತವೆ. ಹಾವುಗಳು ಕೆಲವೊಮ್ಮೆ ತಮ್ಮ ದಾರಿಯಲ್ಲಿ ಅವಿತುಕೊಳ್ಳುವ ಮೂಲಕ ಅಥವಾ ದಾಳಿ ಮಾಡುವ ಮೂಲಕ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತವೆ. ಗಂಡು ಅಥವಾ ಹೆಣ್ಣು ನಾಗರಹಾವನ್ನು ಕೊಂದಾಗ ಸಂಗಾತಿ ನಾಗರಹಾವು ಆ ಪ್ರದೇಶವನ್ನು ಸುತ್ತುತ್ತಾ ಇರುತ್ತದೆ. ಪದೇ ಪದೇ ಆ ಹಾವನ್ನು ಅದೇ ಸ್ಥಳದಲ್ಲಿ ನೋಡುವುದರಿಂದ ನೋಡುಗರಿಗೆ ಆ ಹಾವು ಸೇಡು ತೀರಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದೆ ಅಂತ ಅನಿಸುತ್ತದೆ. ವಾಸ್ತವವಾಗಿ ಹಾವಿನ ಜನನಾಂಗದ ಬಳಿ ಇರುವ ಗ್ರಂಥಿಯು ಅವುಗಳನ್ನು ಕೊಲ್ಲುವಾಗ ಹಲವಾರು ಬಾರಿ ಒಡೆದು ಹೋಗುತ್ತದೆ. ಇದರಿಂದ ಸುಗಂಧ ಬಿಡುಗಡೆಯಾಗುತ್ತದೆ. ಈ ಸುಗಂಧ ಇತರ ಹಾವುಗಳನ್ನು ಆಕರ್ಷಿಸುತ್ತದೆ. ಇದರಿಂದ ಒಂದು ಹಾವು ಸತ್ತ ನಂತರ ಇನ್ನೊಂದು ಹಾವು ಆ ಪ್ರದೇಶದಲ್ಲಿ ಹೆಚ್ಚಾಗಿ ಓಡಾಡುತ್ತಾ ಇರುತ್ತದೆ. ಹೀಗಾಗಿ ಹಾವುಗಳು ಸೇಡು ತೀರಿಸಿಕೊಳ್ಳುವುದಕ್ಕೆ ಬರುತ್ತವೆ ಅನ್ನುವುದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ. ಕೇವಲ ಪುರಾಣ ಮತ್ತು ಸಿನಿಮಾಗಳಲ್ಲಿ ಮಾತ್ರ ಇದನ್ನು ಬಿಂಬಿಸಲಾಗಿದೆ. ಇನ್ನು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಹಾವುಗಳು ಸೇಡು ತೀರಿಸಿಕೊಂಡ ಉದಾಹರಣೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮಾಹಿತಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.